ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ 200 ರೂಪೀಸ್ನ ಸೂಪರ್ ಥ್ಯಾಂಕ್ಸ್ ಕೊಟ್ಟರಂಥ ಶೇಖಪ್ಪ ವಿ ಇವ್ರಿಗೆ ಹಾಗೂ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟರಂಥ ಪ್ರಜ್ವಲ್ ಎಸ್ ಇವರಿಬ್ಬರೂ ಕೂಡ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಗ್ಗೆ ನೋಡೋದಾದರೆ, ಇವತ್ತು ನಾನು ನಿಮಗೆಲ್ಲ ಜೆಮಿನಿಯ ಮತ್ತೊಂದು ವೈಶಿಷ್ಟ್ಯದ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಈ ವೈಶಿಷ್ಟ್ಯ ಏನಪ್ಪ ಅಂತಂದರೆ ವಿಡಿಯೋ ಕ್ರಿಯೇಟ್ ಮಾಡೋ ಅಂಥದ್ದು. ಹೌದು ಸ್ನೇಹಿತರೆ, ಜೆಮಿನಿಯಲ್ಲಿ ನಾವು ಅದ್ಭುತವಾದ ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ಬೋದು. ಅದು ನಾವು ಜಸ್ಟು ಪ್ರಾಂಪ್ಟ್ ಕೊಟ್ಟರೆ ಆಯಿತು, ನಮ್ಗೆ ಯಾವ ರೀತಿ ವೀಡಿಯೋ ಬೇಕು ಅಂತ ಅದು ಆ ರೀತಿ ವೀಡಿಯೋನ ನಮಗೆ ಕೊಡುತ್ತೆ. ಓಕೆ, ಸೊ ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ನೀವು ಈ ಮಾಹಿತಿನ ಪೂರ್ತಿಯಾಗಿ ಅರ್ಥ ಮಾಡ್ಕೊಬೇಕು ಅಂತಂದರೆ ನೀವು ಟ್ವಿಟರಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ ಸ್ನೇಹಿತರೆ, ಈಗ ಮೊದಲಿಗೆ ನಾವು ಜೆಮಿನಿ ಆ್ಯಪನ್ನು ಓಪನ್ ಮಾಡಬೇಕಾಗತ್ತೆ. ನಾನು ಈಗಾಗಲೇ ಜೆಮಿನಿ ಆ್ಯಪ್ ಒಳಗಿದ್ದೀನಿ. ಇಲ್ಲಿ ನಮಗೆ ಒಂದು ಆಪ್ಷನ್ ಸಿಗುತ್ತೆ ನೋಡಿ. ಏನಪ್ಪ ಅದು ಆಪ್ಷನು ಅಂತಂದರೆ ನೋಡಿ, ಕ್ರಿಯೇಟ್ ವಿಡಿಯೋ ಅಂತ ಒಂದು ಆಪ್ಷನ್ ಸಿಗುತ್ತೆ. ಬಟ್ ಕ್ರಿಯೇಟ್ ವಿಡಿಯೋ ಆಪ್ಷನ್ ಎಲ್ಲರಿಗೂ ಸಿಗಲ್ಲ. ಯಾರಿಗೆ ಸಿಗತ್ತಪ್ಪ ಅಂತಂದರೆ, ಯಾರು ಜೆಮಿನಿ ಅಡ್ವಾನ್ಸ್ಡ್ ಯೂಸ್ ಮಾಡ್ತಾ ಇರ್ತೀರಲ್ಲ, ಗೂಗಲ್ AI Pro ಪ್ಲ್ಯಾನ್ ಯಾರು ಪರ್ಚೇಸ್ ಮಾಡಿರ. ನಾನು ಮೊನ್ನೆ ತಾನೇ ಟ್ವಿಟರಲ್ಲಿ ಮಾಡಿದ್ದೆ, 11 ರೂಪಾಯಿಗೆ ಯಾವ ರೀತಿ ನಾವು 3 ತಿಂಗಳಿಗೆ ಈ ಒಂದು ಪ್ಲ್ಯಾನನ್ನು ಪರ್ಚೇಸ್ ಮಾಡ್ಬೋದು ಅಂತ. ಸೊ ಈ ಟ್ವಿಟರಲ್ಲಿ ಕೇಳಿ, ಇನ್ನೂ 31ರವರೆಗೂ ನಿಮಗೆ ಕಾಲಾವಕಾಶ ಇದೆ. ಅಷ್ಟರಲ್ಲಿ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಪರ್ಚೇಸ್ ಮಾಡಿದರೆ ಮಾತ್ರ ಈ ಪ್ಲ್ಯಾನ್ ಸಿಗುತ್ತೆ, ಫ್ರೀ ವರ್ಜನಲ್ಲಿ ಸಿಗಲ್ಲ. ಓಕೆ, ಸೊ ಈ ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ರೈಟ್ ಸ್ವೈಪ್ ಮಾಡ್ತಾ ಬಂದರೆ ನಿಮಗೆ ಓಪನ್ ಟೂಲ್ಸ್ ಅಂತ ಬರುತ್ತೆ. ಓಪನ್ ಟೂಲ್ಸಲ್ಲಿ ಹೋದರೆ ಕ್ರಿಯೇಟ್ ವಿಡಿಯೋಸ್ ವಿತ್ ವಿವೋ ಅಂತ ಬರುತ್ತೆ. ವಿವೋ ಅಂತಂದರೆ ಇದು ವಿಡಿಯೋ ಕ್ರಿಯೇಟ್ ಮಾಡೋ ಅಂಥ ಸ್ಪೆಷಲ್ ಟೂಲು ಜೆಮಿನಿದು. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲೂ ಕ್ಲಿಕ್ ಮಾಡ್ಬೋದು ನಾವು. ಸೊ ಇಲ್ಲಿ ಕ್ಲಿಕ್ ಮಾಡೋಣ. Veo 3.1 Fast Preview. Bring ideas to life in an 8-second video with sound. Describe a scene and add details like visual style and background music. Gemini. ಓಕೆ ಸ್ನೇಹಿತರೆ, ಇಲ್ಲಿ ನಿಮಗೆ ವಿವೋ 3.0 ಅಲ್ಲಿ ಅದ್ಭುತವಾದ ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ಬೋದು. ನಾವು ಪ್ರಾಂಪ್ಟ್ ಕೊಡಬೇಕಷ್ಟೇ. ಸೌಂಡ್ ಬೇಕಾ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾ, ಯಾವ ಥರ ವೀಡಿಯೋ ಬೇಕು ಅಂತ ಜಸ್ಟ್ ಪ್ರಾಂಪ್ಟ್ ಕೊಟ್ಟರೆ ಆಯಿತು, ವೀಡಿಯೋ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾ ಇದೆ. Describe your video. Edit box. ಇಲ್ಲಿ ಡಿಸ್ಕ್ರೈಬ್ ಯುವರ್ ವಿಡಿಯೋ ಎಡಿಟ್ ಬಾಕ್ಸ್ ಅಂತ ಕೇಳ್ತಾ. ಇಲ್ಲಿ ನಾವು ಪ್ರಾಂಪ್ಟ್ ಕೊಡಬೇಕಾಗುತ್ತೆ, ಯಾವ ರೀತಿ ವೀಡಿಯೋ ಬೇಕು ಅಂತ. ನಾನು ಆಲ್ರೆಡಿ ಒಂದು ಪ್ರಾಂಪ್ಟನ್ನು ಬರೆದು ಕಾಪಿ ಮಾಡಿ ಇಟ್ಕೊಂಡಿನಿ, ಅದನ್ನ ಪೇಸ್ಟ್ ಮಾಡ್ತೀನಿ ನೋಡಿ. Showing English US QWERTY. ಓಕೆ, ಪೇಸ್ಟ್. Pasted. ಒಂದು ಹುಡುಗಿಯ ಧ್ವನಿಯಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳಬೇಕು. ವಿಡಿಯೋದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಶಬ್ದವು ಸೇರಿರಬೇಕು. Proofreading is available. Okay. Page. Gemini. ಇಷ್ಟು ಬರ್ದೀನಿ ಸ್ನೇಹಿತರೆ, ಪ್ರಾಂಪ್ಟು ಕೇಳಿಸ್ಕೊಂಡಿರ ಅಂದ್ಕೊಂಡಿದ್ದೀನಿ. ಇದನ್ನು ಸೆಂಡ್ ಮಾಡ್ತೀನಿ ಈಗ. Open sidebar. Signed in is ಒಂದು ನಿಮಿಷ. ಸೆಂಡ್. Open sidebar. ಸೆಂಡು. Page. 3 minutes. Stop record. 2.5. Send. Button. ಓಕೆ, ಇಲ್ಲಿದೆ ಸೆಂಡು. ಸೆಂಡ್ ಮಾಡ್ತಾ ಇದ್ದೀನಿ. Page. ಒಂದು ಹುಡುಗಿಯ ಧ್ವನಿಯಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳಬೇಕು. ವಿಡಿಯೋದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಶಬ್ದವು ಸೇರಿರಬೇಕು. ಓಕೆ, ಸೊ ಈ ರೀತಿ ಕೊಟ್ಟಿದ್ದೀನಿ. ನೋಡೋಣ, ಅದು ಜನರೇಟ್ ಆಗೋದಕ್ಕೆ Talk back on. ಒಂದು Gemini. 2 ನಿಮಿಷ Have ಆಗುತ್ತೆ volume, ಸ್ನೇಹಿತರೆ. please. ನೋಡೋಣ ಇಲ್ಲಿ. ಒಂದು ಹುಡುಗಿಯ ಧ್ವನಿಯಲ್ಲಿ Listen. Button. ನಿಮ್ಮ ವಿಡಿಯೋವನ್ನು ನಾನು ಜನರೇಟ್ ಮಾಡುತ್ತಿದ್ದೇನೆ. ಇದು ಕೆಲವು ನಿಮಿಷಗಳನ್ನು ತೆಗೆದುಕೊಳ್ಳಬಹುದು, ಹಾಗಾಗಿ ನಿಮ್ಮ ವಿಡಿಯೋ ಸಿದ್ಧಗೊಂಡಾಗ ಬಂದು ನೋಡಿ. ವಿಡಿಯೋ ಸಿದ್ಧಗೊಂಡಾಗ ಬಂದು ನೋಡ್ಬೇಕಂತೆ. Generating your video. This can take 1 to 2 minutes. ಇಟ್ ಕ್ಯಾನ್ ಟೇಕ್ 1 to 2 minutes ಅಂತಂದರೆ 1 ರಿಂದ 2 ನಿಮಿಷ ಆಗುತ್ತೆ ಅಂತ. Describe your video. Edit box. ಓಕೆ, ಅದು ವಿಡಿಯೋ ಬರೋಷ್ಟರಲ್ಲಿ ಯಾರ್ಯಾರು ವಿಡಿಯೋನ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ ಸ್ನೇಹಿತರೆ. ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಪ್ರತಿದಿನ ಟ್ರೈ ಮಾಡ್ತಾ ಇರ್ತೀವಿ ನಿಮಗೆ ನಮಗೆ ಗೊತ್ತಿರೋಂಥ ಮಾಹಿತಿನ ಆದಷ್ಟು ನಿಮಗೆ ತಿಳಿಸ್ಕೊಡೋದಕ್ಕೆ. ಸೊ ನೀವು ಬರೀ ವಿಡಿಯೋನ ಕೇಳಿ ಮಾಹಿತಿ ಪಡ್ಕೊಳ್ಳೋ ಬದಲು ಹೆಚ್ಚು ಜನರಿಗೆ ಶೇರ್ ಮಾಡಿ. ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಕಲೀಲಿ, ಅವರು ನಮ್ಮ ಚಾನಲ್ ಬಗ್ಗೆ ಹೇಳಿ. ಹಾಗೆ ನೀವು ವಿಡಿಯೋ ಲೈಕ್ ಮಾಡಿದಷ್ಟು ಕೂಡ ವಿಡಿಯೋ ಜಾಸ್ತಿ ಜನಕ್ಕೆ ರೆಕಮೆಂಡ್ ಆಗುತ್ತೆ. ಅದರಿಂದನೂ ಕೂಡ ನೀವು ವಿಡಿಯೋ ಹೆಚ್ಚು ಜನರಿಗೆ ತಲುಪಿಸೋಲ್ಲಿ ನಿಮ್ಮ ಒಂದು ಕೊಡುಗೆಯನ್ನು ನೀಡ್ಬೋದು. ಓಕೆ, ಈಗ ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾತಾಡೋಷ್ಟರಲ್ಲಿ. Page. ಓಕೆ, ನೋಡೋಣ. ಒಂದು ಹುಡುಗಿಯ ಧ್ವನಿ. Listen. ನಿಮ್ಮ Video player. ಓಕೆ, ಕ್ರಿಯೇಟ್ ಆಗಿದೆ ಸ್ನೇಹಿತರೆ. ಇಲ್ಲಿ Web view. Mute. Button. ಮ್ಯೂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಅನ್ಮ್ಯೂಟ್ ಆಗುತ್ತೆ. ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ನೋಡಿ ಸ್ನೇಹಿತರೆ, ಎಷ್ಟು ಪ್ರೊಫೆಷನಲ್ ಆಗಿ ಬಂದಿದೆ. ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ.
ಎಷ್ಟು ಸೂಪರ್ ಆಗಿದೆ ಅಲ್ವಾ? ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ಈಗ ಇದನ್ನ ನಾವು ಏನು ಮಾಡೋಣ, ಡೌನ್ಲೋಡ್. ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. Video web view. ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ. ಓಕೆ ಸ್ನೇಹಿತರೆ, ಪಾಸ್ ಮಾಡಿದೆ. ಈ ಪಾಸು ಹೈಡ್ ಆಗಿರುತ್ತೆ, ಅದು ನಿಮ್ಗೆ ಯಾವಾಗಲೂ ಸಿಗಲ್ಲ. ಅದು ಸಿಗಬೇಕು ಅಂತಂದರೆ ನಿಮ್ಗೆ ಏನು ಮಾಡಬೇಕು, Video player. ಇಲ್ಲಿ ವಿಡಿಯೋ ಪ್ಲೇಯರ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೀವು ಕ್ವಿಕ್ಕಾಗಿ ರೈಟ್ ಸ್ವೈಪ್ ಮಾಡಿದ್ರೆ Web view. Play video. ಪ್ಲೇ ಅಂತ ಇದೆ. ಈಗ ಹೈಡ್ ಆಗಲ್ಲ, ಯಾಕಪ್ಪ ಅಂತಂದರೆ ವಿಡಿಯೋ ಪಾಸ್ ಆಗಿರೋದ್ರಿಂದ ಈಗ ಹೈಡ್ ಆಗಲ್ಲ. ಇಲ್ಲ ಅಂತಂದರೆ ವಿಡಿಯೋ ಹೈಡ್ ಆಗಿಬಿಡುತ್ತೆ. ಸೊ ಕ್ವಿಕ್ಕಾಗಿ ನೀವು ರೈಟ್ ಸ್ವೈಪ್ ಮಾಡಿದಾಗ ಪಾಸ್ ಅಂತ ಸಿಗುತ್ತೆ, ಪಾಸ್ ಮಾಡಬೇಕು. ಇಲ್ಲ ಅಂತಂದರೆ ಅದು ನಾನ್ ಸ್ಟಾಪ್ ಪ್ಲೇ ಆಗ್ತಾ ಇರುತ್ತೆ. ಸೊ ಫಸ್ಟು ಮ್ಯೂಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಆವಾಗ ಅನ್ಮ್ಯೂಟ್ ಆಗುತ್ತೆ ವಿಡಿಯೋ. ಬೈ ಡಿಫಾಲ್ಟ್ ಅದು ಜನ್ರೇಟ್ ಆಗಿ ಪ್ಲೇ ಆಗ್ತಾ ಇರುತ್ತೆ, ಬಟ್ ಮ್ಯೂಟಲ್ಲಿ ಇರುತ್ತೆ ಅದು. ಮ್ಯೂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅನ್ಮ್ಯೂಟ್ ಆಗುತ್ತೆ. Share video. ನೆಕ್ಸ್ಟು ಈಗ ಪ್ಲೇ ಇದೆ, ಪ್ಲೇ ಪಕ್ಕ ಶೇರ್ ಇದೆ, Download video. ಡೌನ್ಲೋಡ್ ಕೂಡ ಇದೆ, Unmute button. ಅನ್ಮ್ಯೂಟ್ ಅಂತ ಇದೆ. ಇದು ಆ್ಯಕ್ಚುಲಿ ಏನು ಅಂದರೆ ರಾಂಗ್ ಲೇಬಲ್ ಆಗುತ್ತೆ. ಮ್ಯೂಟ್ ಆಗಿದ್ದಾಗ ಅನ್ಮ್ಯೂಟ್ ಅಂತ ಹೇಳುತ್ತೆ, ಅನ್ಮ್ಯೂಟ್ ಆದಾಗ ಮ್ಯೂಟ್ ಅಂತ ಹೇಳುತ್ತೆ, ಅದು ಉಲ್ಟಾ ಹೇಳುತ್ತೆ ಆ್ಯಕ್ಚುಲಿ. Good response button. ಓಕೆ, ಈಗ ಡೌನ್ಲೋಡ್ ಮಾಡೋಣ ವಿಡಿಯೋನ. Download video. ಓಕೆ ಸ್ನೇಹಿತರೆ, ವಿಡಿಯೋ ಡೌನ್ಲೋಡ್ ಆಗ್ತಾ ಇದೆ. ಬಟ್ ಒಂದೇನು ಅಂದರೆ ಇದರಲ್ಲಿ ಲಿಮಿಟೇಷನ್ ಇದೆ. ನೀವು ಅಡ್ವಾನ್ಸ್ಡ್ ಪ್ಲ್ಯಾನ್ ಪರ್ಚೇಸ್ ಮಾಡಿದ್ದೀರಾ ಅಂದ ತಕ್ಷಣ ಅನ್ಲಿಮಿಟೆಡ್ ವೀಡಿಯೋಸ್ನ ಜನ್ರೇಟ್ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ದಿನಕ್ಕೆ ಒಂದೇ ಒಂದು ವೀಡಿಯೋ ಜನ್ರೇಟ್ ಮಾಡಿದ ತಕ್ಷಣ ನಿಮ್ಮ ಲಿಮಿಟ್ ಮುಗಿದಿದೆ ಅಂತ ಹೇಳುತ್ತೆ. ಯಾಕಂದರೆ ಇದು ತುಂಬ ಜಾಸ್ತಿ ಟಾಸ್ಕ್ ಮಾಡ್ಬೇಕಾಗಿರೋಂಥ ಕೆಲಸ ಆಗಿರೋದ್ರಿಂದ ಅನ್ಲಿಮಿಟೆಡ್ ಕೊಟ್ಟಿಲ್ಲ. ಇದನ್ನ ಪ್ಲ್ಯಾನ್ ಪರ್ಚೇಸ್ ಮಾಡಿದ್ರೂ ಕೂಡ ಲಿಮಿಟೇಷನ್ಸ್ ಇದೆ. ಫ್ರೀಯಾಗಿ ಯೂಸ್ ಮಾಡೋರ್ಗಂತೂ ಈ ಫೀಚರ್ ಸಿಗೋದೇ ಇಲ್ಲ. ಓಕೆ, ಸೊ ಈಗ ಏನಾಗಿದೆ, ವಿಡಿಯೋ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆಗಿರೋದು ನಮಗೆ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ನಮ್ಮ ಡೌನ್ಲೋಡ್ ಫೋಲ್ಡರ್ ಒಳಗೆ ಸಿಗುತ್ತೆ. ಡೌನ್ಲೋಡ್ ಫೋಲ್ಡರ್ ಒಳಗಲ್ಲ, ಸಾರಿ, ನಮ್ಮ ಇಂಟರ್ನಲ್ ಸ್ಟೋರೇಜಲ್ಲಿ ಮೂವೀಸ್ ಫೋಲ್ಡರ್ ಒಳಗಡೆ ಈ ವಿಡಿಯೋ ಸಿಗುತ್ತೆ ನಮಗೆ. ಇದು ಒಂದು ಸ್ನೇಹಿತರೆ ನಾನು ನಿಮಗೆ ಜನ್ರೇಟ್ ಮಾಡಿ ತೋರಿಸ್ದೆ. ಇನ್ನೊಂದೇನಪ್ಪ ಅಂತಂದರೆ ಕೇವಲ 8 ಸೆಕೆಂಡ್ ವೀಡಿಯೋ ಮಾತ್ರ ಜನ್ರೇಟ್ ಆಗುತ್ತೆ. ಹಂಗಂತ ನೀವು ಒಂದು ಅರ್ಧ ಗಂಟೆ ವೀಡಿಯೋ ಜನ್ರೇಟ್ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಬೇಡಿ. ಕೇವಲ 8 ಸೆಕೆಂಡ್ ವೀಡಿಯೋ ಮಾತ್ರ ಈಗ ಜನ್ರೇಟ್ ಮಾಡೋಂಥ ಅವಕಾಶ ಇದೆ. ಓಕೆ, ಈಗ ಇನ್ನೊಂದೇನಾದ್ರು ಒಂದು ಪ್ರಾಂಪ್ಟ್ ಕೊಟ್ಟು ನೋಡೋಣ ಆಗುತ್ತಾ ಇಲ್ವಾ ಅಂತ. ನನ್ನ ಪ್ರಕಾರ ಲಿಮಿಟೇಷನ್ ಮುಗಿದಿದೆ ಅಂತ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸುಮ್ಮನೆ. 2.5 Pro. Describe your video. ಡಿಸ್ಕ್ರೈಬ್ ಯುವರ್ ವಿಡಿಯೋ ಅಂತ ಇದೆಯಲ್ವಾ. Add it. Selected. 2.5 Pro. Microphone. ಮೈಕ್ರೋಫೋನಲ್ಲಿ ಹೇಳೋಣ, ಹುಡುಗ ಮತ್ತು ಹುಡುಗಿ ಕನ್ನಡದಲ್ಲಿ ಮಾತನಾಡುತ್ತಿರುವುದು. Stop generating response. Button. ಓಕೆ, ಕೊಟ್ಟಿದ್ದೀನಿ, ನೋಡೋಣ. ನಿಮ್ಮ ವಿಡಿಯೋವನ್ನು ನಾನು ಜನರೇಟ್ ಮಾಡುತ್ತಿದ್ದೇನೆ. Describe your ಇದು video. ಕೆಲವು ನಿಮಿಷಗಳನ್ನು Edit box. ತೆಗೆದುಕೊಳ್ಳಬಹುದು, ಹಾಗಾಗಿ ನಿಮ್ಮ ವಿಡಿಯೋ ಸಿದ್ಧಗೊಂಡಾಗ ಬಂದು ನೋಡಿ. ಓಕೆ, ಈಗಲೂ ಅದೇ ಹೇಳಿದೆ ಅದು. ನಿಮ್ಮ ವೀಡಿಯೋನ ಜನ್ರೇಟ್ ಮಾಡ್ತಾಯಿದ್ದೀನಿ, ಇದು ಕೆಲವು ನಿಮಿಷಗಳನ್ನು ತಗೊಳ್ಬೋದು, ವೀಡಿಯೋ ಜನ್ರೇಟ್ ಆದಮೇಲೆ ಬಂದು ನೋಡಿ ಅಂತ ಹೇಳ್ತಾ ಇದೆ. ಬಟ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಅದು ಒಂದೊಂದು ನಿಮಿಷ ಟೈಮ್ ತೊಗೊಂಡಾದ್ಮೇಲೆ ಕೆಲವೊಂದು ಸಲ ಅದು ಇವತ್ತು ನಿಮ್ಮ ಲಿಮಿಟ್ ಮುಗಿದಿದೆ ಅಂತ ಹೇಳುತ್ತೆ. ನೋಡೋಣ ಏನಾಗುತ್ತೆ, ನಿಮ್ಮ ಮುಂದೆನೇ ಲೈವ್ ಆಗಿ ಗೊತ್ತಾಗುತ್ತೆ ಜನ್ರೇಟ್ ಆಗುತ್ತಾ ಇಲ್ವಾ ಅಂತ. Page. ಓಕೆ, Generating your video. ಓಕೆ, ನಮ್ಮ ವೀಡಿಯೋ ಜನ್ರೇಟ್ ಆಗ್ತಾ ಇದೆ, ನೋಡೋಣ. Describe your video. Add a tag. ನಿಮ್ಮ ವಿಡಿಯೋವನ್ನು ನಾನು ಜನರೇಟ್ ಮಾಡುತ್ತಿದ್ದೇನೆ. Listen. ಹುಡುಗ ಮತ್ತು ಹುಡುಗಿ ಕನ್ನಡದಲ್ಲಿ ಮಾತನಾಡುತ್ತಿರುವುದು. ಓಕೆ, ನೋಡೋಣ ಹೆಂಗಿರುತ್ತೆ. ಈಗ ಹುಡುಗಿ ವಾಯ್ಸ್ ಕೇಳಿಸ್ಕೊಂಡ್ರಿ ಯಾವ ಥರ ವಾಯ್ಸ್ ಬಂದಿತ್ತು ಅಂತ. ಈಗಲೂ ಅದೇ ವಾಯ್ಸ್ ಬರುತ್ತಾ ಅಥವಾ ಬೇರೆ ಹುಡುಗಿ ವಾಯ್ಸ್ ಬರುತ್ತಾ ಅಥವಾ ಹುಡುಗನ ವಾಯ್ಸ್ ಹೆಂಗಿರುತ್ತೆ, ಏನು ಮಾತಾಡ್ಬೋದು 8 ಸೆಕೆಂಡಲ್ಲಿ, ಒಂದು ಕುತೂಹಲ ಇದೆ. ನೋಡೋಣ, ದಯವಿಟ್ಟು ಬರಲಿ ಅದು ವಿಡಿಯೋ. ಲಿಮಿಟ್ ಮುಗಿದಿದೆ ಅಂತ ಬರಬಾರ್ದು. Listen. Generating your video. Describe your video. Edit box. ಇನ್ನೂ ಬಂದಿಲ್ಲ. ಸೊ ಟೆಕ್ ಫ್ರೀಡಮ್ಮು ಯಾರ್ಯಾರು ಪರ್ಚೇಸ್ ತುಂಬ ಜನ ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಆಫರ್ ಬಗ್ಗೆ ಹೇಳಾದ್ಮೇಲೆ. Notification shade. ಯಾರ್ಯಾರು ಪರ್ಚೇಸ್ ಮಾಡಿದ್ವೋ ನೀವು ಮಿಸ್ ಮಾಡ್ಕೊಂಡ್ರಿ ಆಫರ್ನ ಅಂತ ಹೇಳ್ಬೋದು. ಓಕೆ, ಜನ್ರೇಟ್ ಆಗಿದೆ ಸ್ನೇಹಿತರೆ, ನೋಡೋಣ ಈಗ. More option. Share. Good. Mute. Video player. ಓಕೆ, Web view. ಮ್ಯೂಟ್ ಅಂತ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ, Mute. ಅನ್ಮ್ಯೂಟ್ ಆಗುತ್ತೆ. ನೋಡು, ಎಷ್ಟೊಂದು ಚೆನ್ನಾಗಿದೆ ಅಲ್ವೇ? ಹೌದು, ತುಂಬಾ ಚೆನ್ನಾಗಿದೆ. ಬಣ್ಣಗಳ ಸಂಯೋಜನೆ ನಿಜಕ್ಕೂ ಚೆನ್ನಾಗಿದೆ. ಹಬ್ಬಕ್ಕೆ ಇದನ್ನೇ ಕೊಳ್ಳೋಣ್ವೆ? ಸರಿ, ಬೆಲೆ ಕೇಳೋಣ. ಈ ಸೀರೆ ನೋಡು, ಎಷ್ಟೊಂದು ಚೆನ್ನಾಗಿದೆ ಅಲ್ವೇ? ಹೌದು, ತುಂಬಾ ಚೆನ್ನಾಗಿದೆ. ಬಣ್ಣಗಳ ಸಂಯೋಜನೆ ನಿಜಕ್ಕೂ ಚೆನ್ನಾಗಿದೆ. ಹಬ್ಬಕ್ಕೆ ಇದನ್ನೇ ಕೊಳ್ಳೋಣ್ವೆ? ಸರಿ, ಬೆಲೆ ಕೇಳೋಣ. ಈ ಸೀರೆ ನೋಡು, ಎಷ್ಟೊಂದು ಚೆನ್ನಾಗಿದೆ ಅಲ್ವೇ? ಹೌದು, ತುಂಬಾ ಚೆನ್ನಾಗಿದೆ. ಬಣ್ಣಗಳ ಸಂಯೋಜನೆ ನಿಜಕ್ಕೂ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಇವತ್ತು 2 ವಿಡಿಯೋ ಜನ್ರೇಟ್ ಮಾಡಿದೆ ನಾನು. ಇದು ಹುಡುಗ ಮತ್ತು ಹುಡುಗಿ ಯಾವ ಥರ ಮಾತಾಡೋ ಒಂದು ಕಾನ್ವರ್ಸೇಷನ್ ಕೊಟ್ಟಿದೆ ಅಂತಂದರೆ, ಇಬ್ಬರು ಶಾಪಿಂಗ್ ಹೋಗಿದ್ದಾರೆ. ಶಾಪಿಂಗಲ್ಲಿ
ಸೀರೆನ ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಆ ರೀತಿ ಕಾನ್ವರ್ಸೇಷನ್ ಮಾಡೋ ಥರ ಕೊಟ್ಟಿದೆ. ನಾವು ಬೇಕಾದ್ರೆ ಏನಾದರೂ ಅದಕ್ಕೆ ಪ್ರಾಂಪ್ಟ್ಸ್ ಕೊಡ್ಬೋದು. ಎಲ್ಲ ನಿಮ್ಮ ಪ್ರಾಂಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. AI ಹತ್ರ ನೀವು ಏನು ಬೇಕಾದರೂ ಮಾಡಿಸ್ಬೋದು. ಆದರೆ ಪ್ರಾಂಪ್ಟ್ ಏನು ಕೊಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ಏನಾದರೂ ಜಸ್ಟು ಕುಶಲೋಪರಿ ವಿಚಾರಿಸೋ ಥರ ವೀಡಿಯೋ ಬೇಕು ಅಂತಂದರೆ ಚೆನ್ನಾಗಿದೆಯಾ, ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ, ಈ ಥರ ಏನಾದರೂ ಕೊಡುತ್ತೆ. ಅಥವಾ ಏನಾದರೂ ಒಂದು ಕವನ ಹೇಳೋ ಥರ ಮಾಡು ಅಂದರೆ 8 ಸೆಕೆಂಡಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಕವನ ಹೇಳೋ ಥರ ಮಾಡ್ಬೋದು. ಸೊ ಇದೆಲ್ಲ ನಮ್ಮ ಪ್ರಾಂಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಟೋಟಲಿ ನಮ್ಗೆ ಏನು ಬೇಕು ಅನ್ನೋದನ್ನ ನಾವು ಅದಕ್ಕೆ ಕ್ಲಿಯರಾಗಿ ಹೇಳಬೇಕಾಗತ್ತೆ. ಓಕೆ, ನಾನು ಈಗ ಜನರಲ್ಲಾಗಿ ಸುಮ್ಮನೆ ಮಾತಾಡೋ ಥರ ಕೊಡಬೇಕು ಅಂತ ಕೇಳಿದೆ. ಹಾಗಾಗಿ ಅದೇನೇ ಒಂದು ಸಿಚುವೇಶನ್ ತೊಗೊಂಡು ಶಾಪಿಂಗ್ ಮಾಡೋ ಥರ ಹೋಗಿ ಇಬ್ಬರು ಮಾತಾಡೋ ಥರ ಒಂದು ವೀಡಿಯೋನ ಕೊಟ್ಟಿದೆ. ಸೊ ಸುಮ್ಮನೆ ಮಾಮೂಲಿ ವೀಡಿಯೋ ಎಲ್ಲ ಮಾಡ್ಬೋದು. ಜಲಪಾತ ಹರಿಯೋ ಥರ ಮಾಡಿ, ಅಥವಾ ಒಂದು ನಾಯಿ ವಾಕಿಂಗ್ ಹೋಗೋ ಥರ ಒಂದು ವೀಡಿಯೋ, ಈ ಥರದ್ದೆಲ್ಲ ನೀವು ನೋಡಿರ್ತೀರ. ಬಟ್ ತುಂಬ ವಿಶೇಷವಾಗಿರಲಿ ಅಂತ ನಾನು ಈ ಥರ ಪ್ರಾಂಪ್ಟ್ಸನ್ನು ಕೊಟ್ಟು ನಿಮಗೆ ಜನ್ರೇಟ್ ಮಾಡಿ ತೋರಿಸಿದ್ದೀನಿ. ಅಂದರೆ ನೋಡಿ ಎಷ್ಟು ಅಡ್ವಾನ್ಸ್ ಆಗ್ತಾಯಿದೆ ನಮ್ಮ AI ಟೆಕ್ನಾಲಜಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು. ಓಕೆ, ಸೊ ನೀವು ಕೂಡ ಟ್ರೈ ಮಾಡಿ ವೀಡಿಯೋಸ್ನ ಜನ್ರೇಟ್ ಮಾಡಿ AI ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಟ್ವಿಟರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ಅರ್ಥ ಆಗಿದ್ದರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅನ್ನೋದು ನಾನು ಆಗಲೇ ಹೇಳೀನಿ, ಮತ್ತೆ ರಿಪೀಟ್ ಮಾಡೋದಿಲ್ಲ. ಇಷ್ಟನ್ನು ಹೇಳ್ತಾ ಈ ಟ್ವಿಟರ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವ್ದಾರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.